ಡೋರ್ ಹೆಜ್ಜೆ ಹೊಡಿಬೇಕು. ಇದನ್ನು ಅಲ್ಲಿ ನಮ್ಮ ಅಣ್ಣ ಹೊಡಿತಾವನಲ್ಲ ಸೇಮ್ ಹಂಗೆ ಹೊಡಿಬೇಕು. ನೋಡಿ ಹಿಸ್ಟ್ರಿ ಮಾಡಿ 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 ಎಷ್ಟು ನೀಟಾಗಿ ಓದ್ತವ್ರೆ. ಊಟ ಆಮ್ಲೆಟ್ ಮಾತ್ರ ಟೇಸ್ಟ್ ಬಂದೈತೆ, ಸೂಪರಾಗಿ ಬಂದೈತೆ ನಿಜವೂ. ಈ ಥರ ಮಾಡ್ಕೊಂಡು ತಿನ್ನಿ ಗೈಸ್, ನಿಜವೂ ಸಕ್ಕದಾಗೈತೆ. ಊಟ ನೋಡಿ ಊಟ ಮಾಡ್ಬಿಟ್ಟು ಮನ್ಗವನೆ, ನಾನು ನೋಡ್ಬಿಟ್ಟು ಬರ್ತಾವನೆ ಹತ್ರಕ್ಕೆ. ಎಷ್ಟು ಉಪ್ಪು ಹಾಕ್ತಿದ್ದೀನಿ, ಉಪ್ಪು ಇದಕ್ಕೆ ಹಾಕತ್ತಿದ್ದೀನಿ ಏನಕ್ಕೆ ಅಂದರೆ ಈರುಳ್ಳಿಗೆಲ್ಲ ಒಂಚೂರು ಉಪ್ಪು ಹಿಡೀಲಿ ಅಂದ್ಬಿಟ್ಟು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ನಾನು ಎಲ್ಲ ಮನ್ಗಿದ್ದು ಎದ್ದಿರೋದೆಲ್ಲ ಹಾಸಿಗೆ ಎಲ್ಲ ಬಿದ್ದೈತೆ, ಇವೆಲ್ಲ ಎತ್ತಿ ನೀಟಾಗಿ ಇಲ್ಲಿ ಓದ್ಬೇಕು. ಮತ್ತು ಇಲ್ಲೆಲ್ಲ ನೋಡಿ ಇವೆಲ್ಲ ಬಿದ್ದೈತೆ. ಮತ್ತು ನನ್ನ ತಂಗಿಗೂ ಹೇಳ್ಬೇಕು ಅವಳು ಕೆಲಸ ಮಾಡುವಂತ. ಮತ್ತು ನಮ್ಮ ತಾಯಿ ಏನು ಅಡುಗೆ ಮಾಡಂಗೆ ಕಾಣ್ತಾಯಿಲ್ಲ. ಯಾಕಂದರೆ ಅವ್ರಿಗೆ ಯಾಕೋ ಈ ಸೀಸನ್ ಎಲ್ಲ ಹುಷಾರಿಲ್ಲ ಅಂತವ್ರೆ. ಅದಕ್ಕೆ ನಾನೇ ಮೊಸರು ಅಗ್ರಣೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವೆಲ್ಲನೂ ಎತ್ತಾಕ್ಬಿಟ್ಟು ಇವೆಲ್ಲನೂ ಈಗ ಅದಾದಮೇಲೆ ಎತ್ತಾಕ್ಬಿಟ್ಟು ಮೊಸರು ಅಗ್ರಣೆ ಮಾಡೋ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಊಟ ತಗೋಬೇಕು ಅನ್ಕೊಂಡಿದ್ದೀನಿ ಕೆಲಸದ ಜಾಗದಲ್ಲಿ. ಯಾಕೋ ಹೊರಗಡೆ ಊಟ ನಂಗೆ ಅಡ್ಜಸ್ಟ್ ಆಯ್ತಿಲ್ಲ. ಆ ಉದ್ದೇಶಕ್ಕೆ ಊಟ ಹೋಗಲೇಬೇಕು ಅಂತ ಅನ್ಕೊಂಡಿರೋದು. ಮತ್ತು ಇದು ಬಟ್ಟೆ, ಕೆಲಸದ ಬಟ್ಟೆ ಮಡಿಕೊಂಡಿದ್ದೀನಿ. ಇಲ್ಲಾಂದರೆ ಎಲ್ಲ ಧೂಳಾಯ್ತದೆ. ಫೆವಿಕಲ್ ಸಿಕ್ಕಾಬಟ್ಟೆ ಫೆವಿಕಲ್ ಆಯ್ತದೆ. ನನ್ನ ಪ್ಯಾಂಟ್ಗಳೆಲ್ಲ ಸುಮಾರು ಫೆವಿಕಲ್ ಆಗಿ ಒಂಥರ ನೋಡೋಕ್ಕೆ ಚೆನ್ನಾಗಿ ಇದು ಗೈಸ್. ನಮಗೆ ಅಸಹ್ಯ ಆಯ್ತು ಫೆವಿಕಲ್ ಆಗ್ಬಿಟ್ರೆ. ಅದಕ್ಕೆ ಇವಾಗ ಬನ್ನಿ ಗೈಸ್, ಇದು ಹಾಸಿಗೆ ಎತ್ತಾಕ್ಬಿಡ್ತೀನಿ. ಮಡ್ಸೋಕ್ಕೆ ಎಲ್ಲನೂ ನೀಟಾಗಿ ಓದ್ತಿದ್ದೀನಿ. ಮತ್ತು ಇದನ್ನು ಒಂದು ಸ್ವಲ್ಪ ಮಡ್ಸೋಕಂದ್ರೆ ನನ್ನ ಬಟ್ಟೆನೂ. ಇವಾಗ ಮೊಸರು ಅಗ್ರಣೆ ಮಾಡೋದ ಬನ್ನಿ. ಮೊಸರು ಅಗ್ರಹಣೆಗೆ ಹೋಗಿ ಮೊಸರು ತಗೊಬಂದಿದ್ದೀನಿ ಆಲ್ರೆಡಿ. ಇವಾಗ ಮೊಸರು ತಗೊಬಂದಿದ್ದೀನಿ ಮೊಸರನ್ನ. ಮತ್ತು ಇಲ್ಲಿ ಕರಿಬೇವಿನ ಸೊಪ್ಪು ಕಿತ್ಕೊಬಂದಿದ್ದೀನಿ. ಮತ್ತು ಇನ್ನೂ ಏನೇನು ಬೇಕೋ ಅವೆಲ್ಲನೂ ಕಟ್ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲನೂ ಬನ್ನಿ. ಒಂದು ಈರುಳ್ಳಿ ಸಾಕು, ಒಂದು ದಪ್ಪ ತಗೊಬಿಡ್ತೀನಿ ಈರುಳ್ಳಿನ. ಒಂದು ದಪ್ಪ ತಗೊಂಡ್ರೆ ಅದೇ ಸಾಕು, ಒಂದೇ ಈರುಳ್ಳಿ. ನಾನು ಒಳ್ಳೆಣ್ಣೆ ಹಾಕಿ ಸಾಸಿವೆ ಕಾಳು ಹಾಕಿ ಮತ್ತು ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಇಷ್ಟು ಹಾಕತ್ತಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿನ ಜಜ್ಜಿದ್ದೀನಿ. ಮತ್ತು ಇದನ್ನು ಇದೆ ನೋಡಿ, ಒಣಮೆಣ್ಸಿನ ಹಾಕಿದ್ದೀನಿ. ಇದಕ್ಕೆ ಯಾಕೋ ವೀಡಿಯೋನೇ ಮಾಡೋಕ್ಕಾಯ್ತೇವೆ, ನೆಟ್ಟಿಗೆ ಹಾಕೋದನ್ನ ಒದ್ದೆ ಹಾಕ್ಬೇಕು ಅಲ್ವ ಎಲ್ಲನೂ. ಅದಕ್ಕೆ ನೆಟ್ಟಿಗೆ ತೋರ್ಸೋಕ್ಕೆ ಆಗ್ತಿಲ್ಲ. ಇವಾಗ ನೆಕ್ಸ್ಟು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸಿಗ್ತೇ ಬೇಕು ಊಟಕ್ಕೆ. ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಇದ್ರ ಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಿಡಿಯಲ್ಲ. ಅದೇ ಡೈರೆಕ್ಟ್ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಿಡಿದು ಬಿಡ್ತದೆ. ಅದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಇವಾಗ ನೋಡಿ ಸಿಡಿಯಲ್ಲ, ಈರುಳ್ಳಿ ಮೇಲೆ ಹಾಕೋದೆ ಕರ್ಬೇವಿನ ಸೊಪ್ಪು. ಅದೇ ಡೈರೆಕ್ಟು ಎಣ್ಣೆಗೆ ಹಾಕಿದ್ರೆ ಸಿಡಿಸುತ್ತೆ, ಒಂಥರ ಎಲ್ಲ ಪದ ಅಂದ್ಬಿಡ್ತದೆ. ಇವಾಗ ಇಷ್ಟ ಆಯ್ತು. ಈಗ ಇದಕ್ಕೆ ಇನ್ನೆಷ್ಟು ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಬಿಟ್ಟು ಚೆಂದಾಗಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಉರಿಬೇಕು. ಇದಕ್ಕೆ ಅರಿಶಿನ ಹಾಕ್ಬಿಡ್ತಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಇದೆಲ್ಲ ಹಸಿ ಹೋಗೋವರೆಗೂ ಹುರಿದ್ರೆ ಸರಿ ಆಯ್ತದೆ. ಸ್ವಲ್ಪ ಆಯ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು, ಜಾಸ್ತಿ ಇಲ್ಲ. ಅರಿಶಿನ ಕಾಳಿ ಆಗೋದನ್ನೇ ಕಾಯ್ತಿದೆ ನಾನು ಕೂಡ. ಇದಕ್ಕೆ ಇಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಇದಕ್ಕೆ ಹಾಕತ್ತಿದ್ದೀನಿ ಏನಕ್ಕೆ ಅಂದರೆ ಈರುಳ್ಳಿಗೆಲ್ಲ ಒಂಚೂರು ಉಪ್ಪು ಹಿಡೀಲಿ ಅಂದ್ಬಿಟ್ಟು. ಮೊಸರು ಮೇಲೂ ಹಾಕ್ತಾರೆ ಕೆಲವರು, ಆದರೆ ನಾನು ಈ ಥರ ಹಾಕ್ತಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೂಸಿ ಉಪ್ಪು ಹಿಡೀಲಿ ಅಂತ ಆ ಉದ್ದೇಶಕ್ಕೆ ಈ ಥರ ಉಪ್ಪು ಹಾಕ್ತಿರೋದು. ನನ್ನ ಐಡಿಯಲ್ಲಿ ನಾನು ಹಾಕ್ತಿರೋದು ಅಷ್ಟೇ. ಮತ್ತು ಇದು ನನಗೆ 2ನೇ ಸಾರಿ ಮೊಸರು ಅಗ್ರಣೆ ಮಾಡ್ತಾಯಿರೋದು. ಇದು ನನಗೊಂದು ಸ್ವಲ್ಪ ಇದಾಗ್ಬಿಟ್ಟೈತೆ, ಹೊಟ್ಟೆ ಸರಿ ಹೊಟ್ಟೆ ಕಳ್ಸೋದಾದ್ರೆ ಆಗ್ಬಿಟ್ಟೈತೆ. ಆ ಉದ್ದೇಶಕ್ಕೆ ಈ ಥರ ಮಾಡ್ಕೊತಿರೋದು. ಡೈರೆಕ್ಟ್ ಮೊಸರನ್ನ ತಿನ್ನೋ ಅಂತ ಅನ್ಕೊಂಡೆ, ಆದರೆ ಗಟ್ಲು ಕೆಟ್ಟ ಬಂದ್ಬಿಡ್ತದೆ ಅಂದ್ಬಿಟ್ಟು ಈ ಥರ ಮಾಡ್ಕೊತಿರೋದು. ಇದೆಲ್ಲನೂ ಚೆಂದ ಹುರಿದ್ಬಿಟ್ಟು ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ಎಷ್ಟು ಹಾಕ್ತೀನಿ ನೀರು, ಯಾಕಂದರೆ ಇದಕ್ಕೂ ತಗೋಬೇಕಲ್ಲ ಆ ಕೆಲಸ ಜಾಗದ ತಗೋವೆ. ಆ ಉದ್ದೇಶಕ್ಕೆ ಇಷ್ಟು ಹಾಕೋತಿದ್ದೀನಿ ನೀರು, ಜಾಸ್ತಿನೇ ಸ್ವಲ್ಪ. ಇದಕ್ಕೆ ಇವಾಗ ಮೊಸರು ಹಾಕ್ಬೇಕು. ಮೊಸರು ಹಾಕ್ಬಿಟ್ಟು ಇದು ಒಲೆನ ಆಫ್ ಮಾಡ್ಕೊಂಡು ಮೊಸರು ಹಾಕ್ಬೇಕು ಗ್ಯಾಸ್ನ. ಇವಾಗ ಹಾಕ್ಬಿಟ್ಟು ಇದು ಮಾಡೋದು ಅಷ್ಟೇ, ಮುಗ್ದೋಯ್ತು, ಇನ್ನೇನು ಇಲ್ಲ. ಮೊಸರು ಅಗ್ರಣೆ. ಇದಕ್ಕೆ ಮೊಸರು ಹಾಕ್ಬಿಟ್ರೆ ಉಪ್ಪು ಬೇಕಾದ್ರೆ ಅವಾಗ ಇನ್ನು ಉಪ್ಪೇನಾರು ಸಪ್ಪಾಗಿದ್ರೆ
ಆಮೇಲೆ ಹಾಕೋಬೋದು. ರೆಡಿ ಆಗೋಯ್ತು ಮೊಸರು ಒಗ್ಗರಣೆ. ಯಾವ ಥರ ಕಾಣ್ತೈತೆ ನೋಡಿ. ಎಲ್ಲ ಅದ್ರ ಮೇಲೆ ಅಷ್ಟನ್ನ ಮೇಲೆ ಬಂದು ತೇಳ್ಕೊಡ್ತದೆ. ಅದರಿಂದನೇ ನೋಡೋಕೆ ಚೆಂದ. ಒಂಥರ ಬಿಟ್ಬಿಟ್ರೆ ಇದನ್ನು ಅಷ್ಟನ್ನ ಮೇಲೆ ಬಂದು ತೇಳ್ಕೊತದೆ ನೋಡಿ. ಅಷ್ಟನ್ನ ಬಂದು ತೇಳ್ಕೊಳ್ಳೋದಕ್ಕೆ ಒಂಥರ ನೋಡೋಕೆ ಚೆಂದ. ಅದನ್ನ ಈಗ ಇದ್ರನ್ನ ಒಂದು ಪ್ಲೇಟಲ್ಲಿ ಮುಚ್ಚಿಬಿಡ್ತೀನಿ. ಇದೇ ಪ್ಲೇಟಲ್ಲಿ ಈಗ ಊಟ ಹಾಕೋದು, ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋದೆ ಅಷ್ಟೇ, ಇನ್ನೇನು ಇಲ್ಲ. ಮತ್ತು ನಮ್ಮ ಮನೆಯವರೆಲ್ಲ ಬಂದು ಊಟ ಮಾಡ್ಕೊತಾರೆ ಇವರೆಲ್ಲ. ಗೈಸ್, ಮೊಸರು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗೈತೆ. ಸಪ್ಪನೆ ತಿಂತಿದ್ದೀನಿ, ಜಾಸ್ತಿ ಉಪ್ಪು ತಿನ್ನೋಕೆ ಹೋಗ್ಬಾರ್ದು. ಅದಕ್ಕೆ ಚೆನ್ನಾಗೈತೆ. ಮತ್ತು ಇದನ್ನು ಕೂಡ ಕೆಲಸದ ಜಾಗಕ್ಕೆ ಇದನ್ನೇ ಹಾಕೋಯ್ತೀನಿ. ಗೈಸ್, ಇದರಲ್ಲಿ ಅನ್ನ ಹಾಕೊಂಡಿದ್ದೀನಿ ಮತ್ತು ಇದರಲ್ಲಿ ಮೊಸರು ಒಗ್ಗರಣೆ ಹಾಕೊಂಡಿದ್ದೀನಿ. ಮತ್ತು ಇದಕ್ಕೆ ಹಾಕತ್ತೀನಿ ಈ ಬ್ಯಾಗ್ಗೆ ಕೆಳಕ್ಕೆ ಇದನ್ನ ಹಾಕ್ಬಿಟ್ಟು ಮೇಲೆ ಬಟ್ಟೆ ಮಡಿಕತ್ತೀನಿ. ಇಲ್ಲಾಂದರೆ ಇದು ಮೇಲೆ ಮಾಡಿಬಿಟ್ರೆ ಈ ಮೊಸರು ಚಳ್ಗಿಲ್ ಹೋಗ್ಬಿಟ್ರೆ ಕಷ್ಟ. ಆ ಉದ್ದೇಶಕ್ಕೆ ಇದನ್ನು ಕೆಳಕ್ಕೆ ಹಾಕ್ಬಿಡ್ತೀನಿ. ಈ ಬಾಕ್ಸ್ಗಳನ್ನ ಕೆಳಕ್ಕೆ ಹಾಕ್ಬಿಟ್ಟು ಆಮೇಲೆ ಬಟ್ಟೆ ಮೇಲೆ ಹಾಕ್ತೀನಿ. ಬುಟ್ಟಿ ರೆಡಿ ಆಗೈತೆ. ಇವಾಗ ನನ್ನ ಕೆಲ್ಸಕ್ಕೆ ಹೊರಡೋ ಸಮಯ ಬಂದೈತೆ. ಈಗ ಕೆಲಸದ ಹತ್ರ ಹೋಗ್ಬೇಕು. ಕೆಲಸ ಎಲ್ಲಿ ಅಂದರೆ ಗಣೇಶ ಭಂಡಾರ ಹತ್ರ. ಅಲ್ಲೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಮತ್ತು ನಮ್ಮ ತಂದೆ ಏನೋ ಮಾಡ್ತಾವ್ರೆ ಅಡುಗೆ ಮನೇಲಿ. ಮತ್ತು ನನ್ನ ತಂಗಿ ಅಚ್ಚೋರಿ ಅವಳೆ. ನಮ್ಮ ತಾಯಿ ಇದ್ರ ಹತ್ರ ಅವರೇ ಯಾವುದಪ್ಪ ಅಂಗಡಿ ಹತ್ರ. ಬನ್ನಿ, ನಂಗೆ ಸಡನ್ಲಿ ತಲೆಗೆ ಬರೋದೇ ಇಲ್ಲ ಹೇಳೋಕ್ಕೆ. ಬನ್ನಿ, ಇವಾಗ ಗಾಡಿ ಕೀ ಎತ್ತಂದಿದ್ದೀನಿ. ಮತ್ತು ಈ ಸಾಯಂಕಾಲ ಟೈಮ್ ಮಳೆ ಹಿಡ್ಕೊಬಿಡ್ತದೆ. ರೈನ್ ಕೋಟ್ ಎತ್ಕೋಬೇಕು. ರೈನ್ ಕೋಟ್ನ ಈಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅಣ್ಣ ನೋಡಿ ಗೈಸ್ ಹೆಜ್ಜೆ ಹೊಡಿತಾನೆ. ಅವನು ಇವು ಸಟ್ರಸ್ ಹೆಜ್ಜೆಗಳು. ಇವು ಡೋರು. ಈ ಡೋರ್ ಹೆಜ್ಜೆ ಈಗ ಇದು ಡೋರ್ ಹೆಜ್ಜೆ ಹೊಡಿಬೇಕು. ಇದನ್ನು ಅಲ್ಲಿ ನಮ್ಮ ಅಣ್ಣ ಹೊಡಿತಾವನಲ್ಲ ಸೇಮ್ ಹಂಗೆ ಹೊಡಿಬೇಕು. ಮತ್ತು ನಮ್ಮ ಮಾವ ನಮಗೆ ಪಿಟ್ಟ ತಗೊಡ್ತವ್ರೆ ಆ ಕಡೆ ಕೂತ್ಕೊಂಡು. ಇವಾಗ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ಇದು ಮಧ್ಯಾಹ್ನ ನಮಗೆ ಫ್ರೀ ಸಿಗೋದು. ಅಲ್ಲಿವರೆಗೂ ಕೆಲಸ ಮಾಡ್ತಾನೆ ಇರಬೇಕು. ಬನ್ನಿ ಗೈಸ್, ಇವತ್ತು ಏನೇನು ಕೆಲಸ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಪೂರ್ತಿ ಇಲ್ಲಿ ನೋಡಿ ಈ ಥರ ದ್ವಾಬ ಮಾಡಿದ್ದೀನಲ್ಲ, ಇದ್ರೊಳಕ್ಕೆ ಕೂರು ಹೋಯ್ತದೆ. ಇಂಥ ಕೂರು, ಈ ಕೂರು ಆಯ್ತಲ್ಲ, ಈ ಕೂರನ್ನ ಈ ಥರ ಹೋಯ್ತದೆ. ಅಂದರೆ ಇದಕ್ಕೆ ದೊಡ್ಡದು ಬರ್ತದೆ, ದೊಡ್ಡ ಪಟ್ಟಿ ಬರ್ತದೆ. ಇದು ತೋರಿಸ್ತಾ ಇರೋದು ಅಷ್ಟೇ ನಾನು. ಮತ್ತು ಈ ಥರ ಎಲ್ಲ ಹೆಜ್ಜೆ ಹೊಡಿಬೇಕು. ದ್ವಾಬ ಮಾಡೋದು ಇದು. ದ್ವಾಬನ ಹೆಜ್ಜೆ ಅಂತೀವಿ ನಾವು. ನಮ್ಮಣ್ಣ ನೋಡಿ ಯಾವ ಥರ ಹೊಡಿತಾವನೆ. ಇವನ್ನ ಇಷ್ಟು ಹೊಡಿಬೇಕು, ಇವೆಲ್ಲ ಹೊಡಿಬೇಕು. ಮತ್ತು ನಮ್ಮಣ್ಣ ಅವು ಸಟ್ರಸ್ ಹೊಡಿತಾನೆ. ಹೊಡೆದ್ಬಿಟ್ಟು ಬೇಕಾದ್ರೆ ಇದು ಬಂದು ಇದನ್ನೂ ಹೊಡಿತಾನೆ. ಯಾಕಂದ್ರೆ ನೆಗೀತಿದೆ. ಹಾಂ, ಯಾಕೆ ನೆಗೀತಿದೆ? ನಾಷ್ಟ ಏನು ಮಾಡ್ದ? ಏನು ಇಡ್ಲಿ ಪಲಾವ? ಅಷ್ಟು ಟೈಮ್ 1:30 ಆಯಿತು ಲಂಚ್ ಟೈಮು. ಇವಾಗ ಊಟ ಮಾಡ್ತಾಯಿದ್ವಿ. ಮತ್ತು ನಮ್ಮ ಮಾವನು ಊಟ ಮಾಡಿದವ್ರೆ. ಅವರು ಯಾವಾಗಲೂ ಡೈಲಿ ಮನೆಯಿಂದನೇ ತಂದು ಊಟ ಮಾಡ್ತಾರೆ. ನಾವು ಇವತ್ತು ತಂದಿರೋದು. ಮತ್ತು ನಮ್ಮ ಪುಡ್ಸಮ್ಮಣ್ಣ ಹೋಟ್ಲಿಗೆ ಹೋಗೋನೆ. ಈಗ ಇದನ್ನು ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಮತ್ತು ಓಟು ನೋಡಿ ಊಟ ಮಾಡ್ಬಿಟ್ಟು ಮನ್ಗವನೆ. ನಾನು ನೋಡ್ಬಿಟ್ಟು ಬರ್ತಾವನೆ ಹತ್ರಕ್ಕೆ. ಮತ್ತು ಅವನಿಗೆ ಊಟ ನೋಡಿ ದ್ರಾಕ್ಷಿ ಮೊಸರನ್ನ ಎಲ್ಲ ಹಾಕ್ಬಿಟ್ಟವ್ರೆ. ತಿನ್ನಿಸ್ದೆ ಮೊದಲು ಒಂದು ಸ್ಪೂನ್ ಅವನಿಗೆ ತಿಂದವನೇ. ಅವನು ಅದಕ್ಕೆ ತಿಂತಿಲ್ಲ ಮನ್ಗವನೆ. ಇವತ್ತು ಮನಿಕಂದು ಆಮೇಲೆ ಇಲ್ಲೇ ಓಡಾಡ್ಕೊಂಡು ಇಲ್ಲೇ ಊಟ ಮಾಡ್ತಾನೆ ಅವನು. ಮೋಟು ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್.
ಕೊಡು, ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಡಲ್ಲ ಅಂತವನೇ. ಹಿಸ್ಟ್ರಿ ಮಾಡಿ ಎಷ್ಟು ನೀಟಾಗಿ ಓದ್ತವ್ರೆ. ಊಟಕ್ಕೆ ಹೋಗೋಣ? ಹಾಂ, ಹೋಗಿ ಟೈಮ್ ಆಗೈತಲ್ಲ. ನಾವು ಊಟ ಮಾಡ್ಕೊಂಡು ಕೂತಿದ್ದು ಎದ್ದೇಳ್ತಿದ್ದೀವಿ ಗೈಸ್. ಎಷ್ಟು ಟೈಮ್ ಮುಗೀತು, ಇನ್ನೂ ಇವರು ಊಟಕ್ಕೆ ಹೋಗಿಲ್ಲ. ಇವ್ರು ಊಟಕ್ಕೆ ಹೋದೆ ಎಷ್ಟಣ್ಣ, 2 ಗಂಟೆ 3 ಗಂಟೆ ಅಲ್ಲ. ಅವರು ನಾಷ್ಟ ಮಾಡೋದು ಲೇಟ್ ಅಂತೆ, ಅದಕ್ಕೆ ಊಟ ಮಾಡೋದು ಲೇಟೆ. ನಾಷ್ಟ 11 ಗಂಟೆಗೆ ಮಾಡಿದಾರಂತೆ, ಅದಕ್ಕೆ ಊಟನ 2 ಗಂಟೆ ಮೇಲೆ 3 ಗಂಟೆಗೆ ಹೋಯ್ತಾರೆ ಅವರು. ಊಟ ಮಾಡ್ಕೊಂಬಂದು ಕೆಲಸ ಮಾಡ್ಕೊತಾರೆ. ನಮ್ಮಣ್ಣ ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದು ಕೂತವನೇ ಅಲ್ಲಿ ನೋಡಿ. ಬೆಳಿಗ್ಗೆ ನಾನು ಆ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ, ಆದರೆ ಇವಾಗ ನಾನು ಜಾಗ ಚೇಂಜ್ ಮಾಡಿಬಿಟ್ಟೆ. ಇಲ್ಲಿ ಈ ಕಡೆ ಕೂತಿದ್ದೀನಿ, ಈ ಕಡೆಗೆ. ಯಾಕಂದರೆ ಆ ಕಡೆ ಬಿಸಿಲು ಬಂದೈತೆ. ಬೆಳಿಗ್ಗೆ ಟೈಮೆಲ್ಲ ಬಿಸಿಲು ಇಲ್ಲಿರ್ತದೆ. ಮಧ್ಯಾಹ್ನ ಕಳೀತಿದ್ದಂಗೆ 1-3 ಗಂಟೆ ಆಯ್ತಿದ್ದಂಗೆ ಬಿಸಿಲು ಸ್ವಲ್ಪ ಆ ಕಡೆ ಹೊಂಟೋಯ್ತದೆ. ಇಲ್ಲೆಲ್ಲ ನಿಲ್ ಬರ್ತದೆ ಆ ಕಡೆಯಿಂದ, ಅದಕ್ಕೆ ಇಲ್ಲಿ ಕೂತಿರೋದು. ನಮ್ಮ ಅಣ್ಣನ ನೋಡಿ ಹೆಜ್ಜೆಗೆ ಓಲ್ ಹಾಕತ್ತಾನೆ ಹೊಡೆಯುತ್ತೆ. ಮತ್ತು ನಾನು ಇವಾಗ ಓಲ್ ಹಾಕೋತೀನಿ. ಆ ಥರ ಡ್ರಿಲ್ಲಿಂಗ್ ಇದು ಇಲ್ಲೆಲ್ಲ ಪೂರ್ತಿ ಇಲ್ಲಿ ಗಂಟು ಓಲ್ ಹಾಕೊಂಡು ಹೊಡಿತೀನಿ, ಬೇಗ ಆಯ್ತದೆ ಅಂತ ಈ ಥರ ಮಾಡ್ತಾಯಿರೋದು. ಫೋನ್ ಬೇರೆ ಸ್ವಿಚ್ ಆಫ್ ಆಗಂಗೆ ಕಾಣ್ತೈತೆ, ಯಾಕಂದರೆ ಬರೀ 7% ಚಾರ್ಜ್ ಐತೆ. ಬೆಳಗ್ಗೆ 54% ಮಾಡಿದೆ, ಬೇಗ ಇಳಿದೋಯ್ತದೆ ಚಾರ್ಜರು. ಫೋನಲ್ಲಿ ನಿಲ್ಲೋದೇ ಇಲ್ಲ. ಕೆಲಸ ಮಾಡ್ತಾಯಿದ್ದೀವಿ ಇಲ್ಲೆಲ್ಲ. ನಾನು ಹೊಡಿತಾಯಿದ್ದೀನಿ ಓಲ್ ಹಾಕೊಂಡು. ಇಲ್ಲೆಲ್ಲ ಒಂದು ಪಟ್ಟಿ ಹೆಜ್ಜೆ ಹೊಡಿಬೇಕು, ಹೊಡೆದು ಮುಗಿಸ್ಬಿಟ್ರೆ ಕೆಲಸ ಮುಗೀತು. ಕೆಲಸದ್ದು ಇಲ್ಲಿಗೆ ಲಾಸ್ಟ್ ಮಾಡ್ಬಿಡ್ತೀನಿ. ಇನ್ನು ಮನೆಗೆ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫೋನು ಸ್ವಿಚ್ ಆಫ್ ಆಗಂಗೈತೆ, ಅದಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಇನ್ನು ಮನೆಗೆ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫೋನ್ ಇನ್ನೂ ಸ್ವಿಚ್ ಆಫ್ ಆಗಿಲ್ಲ, ಅದಕ್ಕೆ ವೀಡಿಯೋ ಆನ್ ಮಾಡಿದ್ದೀನಿ. ಇವೆಲ್ಲ ಇವತ್ತು ಮಾಡಿರೋದು. ಈಗ ಕಟಾಯಿಸಿದ್ದು ಹೆಜ್ಜೆ ಹೊಡೆದ್ಬಿಟ್ಟು ಮತ್ತು ಕೆಲಸ ಎಲ್ಲ ಮುಗಿದೈತೆ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ತಗೋಗಿ ಆಚೆ ಕಡೆ ಸುರಿದ್ಬಿಟ್ಟು ಮನೆಗೆ ಬರ್ತಿರೋದೆ. ನಮ್ಮ ಅಣ್ಣ ಅಲ್ಲಿ ಕಸ ಬೆಳೆ ಎತ್ಕೊಬತ್ತಿದ್ದಾನೆ, ಕಸ ಗುಡ್ಸೋದು. ಅವ್ನು ಕಸ ಗುಡಿಸ್ತಾನೆ, ನಾನು ಗೋರಿ ತುಂಬಿಟ್ಟು ಆಚೆ ಹಾಕ್ಬಿಟ್ಟು ಹೋಯ್ತಾ ಇರೋದು ಗೈಸ್ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಮುಂದಕ್ಕತ್ತೆ. ಮನೆ ಹತ್ರ ಬಂದೆ, ಮತ್ತು ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ. ನಮ್ಮ ತಾಯಿ ಸೊಳ್ಳೆ ಬ್ಯಾಟ್ ಮಡಗಿತ್ತು ಗೈಸ್ ತಗೊಬಂದು. ಇದು ಕೆಟ್ಟೋಗ್ಬಿಟ್ಟೈತೆ, ಹಾಳಾದ್ದು. ಇದು ಕೈ ಕೊಟ್ಬಿಟ್ಟು ಸೊಳ್ಳೆಗಳೆಲ್ಲ ನನ್ನ ಕೈಗೆ ಕಡಿತಾವ. ಅಯ್ಯಪ್ಪ, ಈಗ ಮನೆ ಹತ್ರ ಏನೋ ಬಂದಿದ್ದೀನಿ. ಮತ್ತು ಬೆಳಿಗ್ಗೆ ಮಾಡಿರೋ ಮೊಸರು ಅಗ್ರಣೆ ಹಂಗೆ ಐತೆ. ಅದನ್ನೇ ಇಲ್ಲ ಊಟ ಮಾಡಬೇಕು, ಇಲ್ಲ ಏನಾರು ಮಾಡ್ಕೋಬೇಕು. ಮತ್ತು ಆಮ್ಲೆಟ್ ಮಾಡೋದು ಅನ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಮೊಟ್ಟೆಗಳು ತಗೊಬಂದು ಆಮ್ಲೆಟ್ ಮಾಡ್ಕೊತೀನಿ ಅಂತ, ನನ್ನ ತಂಗಿಗೂ ಮಾಡ್ಕೊಡೋದ ಅಂತ. ಈಗ ಹೋಗಿ ಒಂದು 4 ಮೊಟ್ಟೆ ತತ್ತೀನಿ, ಸಾಕು, ಜಾಸ್ತಿ ಬೇಡಿ. 4 ಮೊಟ್ಟೆ ತಗೊಬಂದು ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ, ನನ್ನ ತಂಗಿಗೂ ಮಾಡ್ಕೊಡ್ತೀನಿ ಗೈಸ್. ಆಮ್ಲೆಟ್ ಮಾಡೋದಕ್ಕೆ ನೋಡಿ, ಈಗ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಣ್ಣು, ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 3 ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. ಈಗ ಅದ್ರ ಜೊತೆಗೆ ಒಂದು ಮೆಣಸು ಪುಡಿನ ತಗೊಂಡಿನಿ. ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹೊಡೆದು ಹಾಕ್ತಿರೋದು ಗೈಸ್ ಆಮ್ಲೆಟ್. ಒಂದು ಲೋಟಕ್ಕೆ 2 ಮೊಟ್ಟೆ ಹಾಕೊಂಡಿದ್ದೀನಿ. 2 ಮೊಟ್ಟೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣು ಯಾರು ಹಾಕಲ್ಲ, ನಾನು ಹಾಕ್ತಾವ್ನಿ. ಟೊಮೆಟೊ ಹಣ್ಣು ಸ್ವಲ್ಪ ಇರಲಿ ಅಂತ. ಮತ್ತು ಈರುಳ್ಳಿ ಜಾಸ್ತಿ ಇರಬೇಕು ಮೊಟ್ಟೆಗೆ. ಈರುಳ್ಳಿ ಇದ್ದಷ್ಟು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಕಟ್ ಮಾಡ್ಕೊಂಡ್ರೆ ಇನ್ನೊಂದು ಹಾಕ್ಬಿಡ್ತಾನೆ. ಇಷ್ಟು ಹಾಕಿದ್ದೀನಿ. ಮೆಣಸಿನ ಪುಡಿನೂ ಹಾಕ್ತಿದ್ದೀನಿ ಗೈಸ್. ಮೆಣಸು ಒಳ್ಳೆಯದು, ತಿಂತಿರ್ಬೇಕು. ಯಾಕಂದರೆ ಗಂಟ್ಲು ಕೆರೆದಾಗೆ ಅವೇನು ಬರೋಲ್ಲ, ಆ ಉದ್ದೇಶಕ್ಕೆ ಮೆಣಸು ಹಾಕತ್ತಿರೋದು. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಜಾಸ್ತಿ ಹಾಕ್ಬಿಡೋದು. ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಇದಾಗುತ್ತೆ, ತಿನ್ನೋಕ್ಕಾಗಲ್ಲ. ಇಷ್ಟು ಹಾಕ್ತೀನಿ. ಇವಾಗ ಇದನ್ನು ಚೆಂದಾಗಿ ಮಿಲಾಯಿಸ್ಬಿಟ್ಟು ತವ ಮಡಗ್ಬಿಟ್ಟು ಬಿಡ್ತಾ ಇರೋದೆ ಆಮ್ಲೆಟ್ನ. ತವಾಗೆ ಇವಾಗ ಇದನ್ನು ಹಾಕ್ತಿದ್ದೀನಿ ಆಮ್ಲೆಟ್. ಇನ್ನೂ ತವ ಬೆಂದೇ ಇಲ್ಲ, ಅವಾಗಲೇ ಹಾಕ್ಬಿಟ್ಟೆ. ಅದಕ್ಕೆ ಅದು ಸೌಂಡ್ ಬರ್ತಾಯಿಲ್ಲ, ಇಲ್ಲಾಂದರೆ ಸೌಂಡ್ ಬರೋದು. ಆ ಕಡೆ ಈ ಕಡೆ ಮಾಡ್ಬೇಕು. ಈಗ ಎಲ್ಲವೂ ಈ ಅಂಗಡಿಗಳಲ್ಲಿ ಮಾಡ್ತಾರಲ್ಲ, ಆ ಥರ ಮಾಡೋಕ್ಕಾಗಲ್ಲ ಗೈಸ್. ಏನಾದರೂ ಅವ್ರು ಸಕ್ಕದಾಗ ಮಾಡ್ತಾರೆ ಒಳ್ಳೆ ಹೆಂಗೊಳೆ. ನಾನು ಹಂಗೆ ಮಾಡ್ತಾವನಿ, ನೋಡೋದ ಯಾವ ಥರ ಬರ್ತದೆ ಅಂತ. ಫುಲ್ಲು ಒಂದು ತವ ಫುಲ್ ಹಾಕಿದ್ದೀನಿ. ಇವಾಗ ಚೆಂದಾಗಿ ಬೇಯಲಿ. ಇದು ಚೆಂದಾಗಿ ಬೇಯ್ದಾದ್ಮೇಲೆ ಇಟ್ಕೊಂಡು ತಿನ್ಕೊತೀನಿ. ಮತ್ತು ನನ್ನ ತಂಗಿ ಹೋಗಿ ನಮ್ಮ ಅಮ್ಮನ ಮನೆಗೆ ಹೋಗ್ದವ್ರೆ. ಕರೆಕ್ಟಾಗಿ ನಮ್ಮ ಮನೆಗೆ ಸೇರ್ತಾನೆ ಇಲ್ಲ. ನಮ್ಮಪ್ಪ ನೋಡಿ ಚಿಕನ್ ಮಾಡ್ತಾವ್ರೆ. ಚಿಕನ್ ಎಲ್ಲ ಕತ್ತರಿಸಿ ಇವಾಗ ಮಾಡ್ತಾವ್ರೆ. ಇವಾಗ ಮಾಡ್ಕೊತೀನಾಗಲ್ಲ, ಟೈಮ್ ಓವರ್ ಆಗ್ಬಿಟ್ಟೈತೆ. ಇದನ್ನೇ ಬೆಳಿಗ್ಗೆ ಕಡೆಗೆ ಮಾಡ್ತಾರೆ, ಇವಾಗ ಮಾಡಲ್ಲ. ಇವಾಗ ಮೊಸರು ಅಗ್ರಣೆ ಆಯ್ತಲ್ಲ, ಅದೊಂದು ನಾ ತಿನ್ಕೊತೀನಿ. 3 ಟೈಮ್ ಬರೀ ಮೊಸರು ಅಗ್ರಣೆ ತಿಂದಂಗೆ ಆಯ್ತದೆ. ಮತ್ತು ನಮ್ಮ ತಾಯಿ ನಮ್ಮ ಅಪ್ಪ ಎಲ್ಲ ಇದು ಮಾಡ್ಕೊತಾರೆ. ಅವರು ನಮ್ಮ ತಾಯಿ ಸಾಂಬಾರು ಮಾಡ್ತವ್ರೆ, ಅದ್ರಲ್ಲಿ ತಿಂತಾರೆ.
ನಾನೊಂದು ಆಮ್ಲೆಟ್ ಹಾಕೊಂಡು ಅವ್ರಿಗೊಂದು ಹಾಕೊಟ್ಬಿಟ್ಟು ನಮ್ಮ ಅಪ್ಪಂಗೂ ನಮ್ಮವಂಗೂ ನಾನು ಊಟ ಮಾಡ್ಕೊಂಡು ಮನೆಗೆ ಕೊಡ್ತೀನಿ. ಇದನ್ನು ಊಟಕ್ಕೆ ನಿಂಚ್ಕೊತೀನಿ ಆಮ್ಲೆಟ್ನ. ಒಂದು ಆಮ್ಲೆಟು ನನ್ನ ತಟ್ಟೆಲಿದೆ, ಇನ್ನೊಂದು ಆಮ್ಲೆಟು ತವಲ್ಲ ಇದೆ. ಗೈಸ್ ನಿಜವಲ್ಲೂ ಆಮ್ಲೆಟ್ ಮಾತ್ರ ಟೇಸ್ಟ್ ಬಂದೈತೆ, ಸೂಪರಾಗಿ ಬಂದೈತೆ ನಿಜವಲ್ಲೂ. ಈ ಥರ ಮಾಡ್ಕೊಂಡು ತಿನ್ನಿ ಗೈಸ್, ನಿಜವಲ್ಲೂ ಸಕ್ಕದಾಗೈತೆ. ನಿಜವಲ್ವೇ ಇರೋ ಟೇಸ್ಟ್ಗೆ ಆಲ್ರೆಡಿ ಅರ್ಧ ತಿಂದೇ ಬಿಟ್ಟಿನಿ, ಇನ್ನೊಂದು ಅರ್ಧ ತಿನ್ಬೇಕು ಅಷ್ಟೇ. ತಂಗಿಗೋಸ್ಕರ ಮಾಡಿದೆ. ಆದರೆ ನನ್ನ ತಂಗಿನ ಆ ಕಡೆ ಮನೆಗೆ ಹೋಗಿ ಮನೆ ಕೊಡ್ತಾಳೆ. ಎದ್ದೇಳ್ಸಿದ್ರು ಎದ್ದೇಳ್ತಲ್ಲ. ಎತ್ತುವ ಅಲ್ಲಿ ತವಕಲ್ ಮೇಲೆ ಆಮ್ಲೆಟ್ ಅದ ಎತ್ತುತ್ತೀನಿ. ಅಪ್ಪನು ನೀನು ಅರ್ಧ ತಗೊಳ್ಳಿ. ಸಕ್ಕದಾಗೈತೆ ಮಾತ್ರ. ನಾವು ಊಟಕ್ಕೆ ನಿಲ್ಸ್ಬೇಕು ಅಂತ ಮಾಡಿದ್ರೆ ಅದು ಇರೋ ಟೇಸ್ಟ್ಗೆ ಬೇಗನೆ ತಿನ್ಕತ್ತಿದ್ದೀನಿ. ಅವಾಗ ಮನೆ ಕೊಡ್ರ ಅದು ಕದಾಗೈತೆ ನಿಜವೇ. ದಿನಕ್ಕೆ ಒಂದು ಮೊಟ್ಟೆ 2 ಮೊಟ್ಟೆ ತಿಂತಿರ್ಬೇಕು. ನಮ್ಮ ದೇಹಕ್ಕೆ ಮೊಟ್ಟೆ ಏನಾದರೂ ಸಿಕ್ಕಾಬಟ್ಟೆ ಅವಶ್ಯಕತೆ ಐತೆ. ನಮಗಿಂತ ನಮ್ಮ ತಂಗಿಗೆ ಅವಶ್ಯಕತೆ ಅದೇ. ಮನೆಗೆ ಸೇರ್ತಾಯಿಲ್ಲ, ಅವಳಿಗೆ ಟಿ ವಿ ಹಾಕಿಸ್ಕೊಡೋದೇ ಒಳ್ಳೇದು ಅನಿಸುತ್ತೆ. ಮನೇಲಿ 3 ಹೊತ್ತು ನೋಡ್ಕೊ ಕೂತ್ಕೊತಾಳೆ. ಟಿ ವಿ ಹಾಕಿಸ್ಕೊಟ್ರ ಅಪ್ಪಂಗೆ ಅರ್ಧ ಕೊಡೋ. ಕೊಡಲ್ಲ ಏಕ ಹಾಂ ಗೈಸ್ ನೋಡಿ, ನಮ್ಮ ತಾಯಿನ ನಮ್ಮ ಅಪ್ಪಂಗೆ ಅರ್ಧ ಕೊಡೋದ್ರೆ ಕೊಡಲ್ಲ, ನಾನೇ ತಿಂತೀನಿ ಅನ್ನೋದ. ಅಷ್ಟೊಂದು ಚೆನ್ನಾಗೈತೆ ಅನಿಸುತ್ತೆ ಮೋಸ್ಟ್ಲಿ. ಆಮ್ಲೆಟು ಸಿಕ್ಕಾಬಟ್ಟೆ ಚೆನ್ನಾಗೈತೆ. ಅಪ್ಪಂಗೆ ಅರ್ಧ ಮಾಡಿಬಿಡು. ಹಿಂಗೆ ಗೈಸ್ ನಮ್ಮ ತಾಯಿ ನೆನ್ನೆ ತಿನ್ನಲ್ಲ ಅಂದರು, ಇವತ್ತು ನೋಡಿ ತಿಂತೀನಿ ಅಂದ್ಬಿಟ್ಟು ತಿಂತಾಯಿದ್ದೆ. ನೆನ್ನೆ ತಿನ್ನಲ್ಲ ಅಂದ್ಬಿಟ್ಟು ಇವತ್ತು ತಿನ್ನಲ್ವೇನೋ ಅಂದ್ಬಿಟ್ಟು ನಾನು ಬರೀ 4 ಮೊಟ್ಟೆ ತಂದೆ, ಇಲ್ಲ ಅಂದರೆ ಜಾಸ್ತಿ ತಿಂತಿದ್ದೆ. ಈ ತಟ್ಟಲ್ಲಿ ಇರೋದು ಯಾವ ಥರ ಟೇಸ್ಟ್ ಇದು ನೋಡ, ಇದು ಅದೇ ಥರ ಟೇಸ್ಟ್ ಇದ್ದು. ಇದನ್ನು ನೋಡ್ತೀನಿ, ಇದು ಯಾವ ಥರ ಟೇಸ್ಟ್ ಬಂದೈತೆ ಅಂತ. ಪಾಪು ಮಸಿ ಮಾಡ್ಬಿಡುವ, ನೀನೇ ತಿನ್ಕೊಬಿಟ್ಟೆ ಮೇಲೆ. ಗೈಸ್ ನಮ್ಮಮ್ಮ ಇವಾಗ ಸಾಂಗ್ ಆಡ್ತಾರಂತೆ, ನಾನೇ ಆಡ್ತೀನಿ, ಒಂದು ಸಾಂಗ್ ಆಡ್ತೀನಿ, ವಿಡಿಯೋ ಮಾಡ್ಕೊಂತೈತೆ ನಮ್ಮವ್ವ. ಆಡುವ ಹಾಂ ಆಡು. ಇದೇನು ಬರ್ಕ ಬಂದಿದೆಯಾ ಮಾತ್ರ? ಹೇಳಮ್ಮಂತ ಹೇಳು. ಜೋರಾಗಿ ಹೇಳಲ್ಲ, ಕಡಿಮೆನೆ. ಕಡಿಮೆನೆ ಆಯಿತು, ಹೇಳು. ಕಡಿಮೆಗೆ ಹೇಳು ಬಸ್ ಆಯಿತು. ಇವತ್ತು ಯಾಕೆ ಬೀಳ್ಕರಿಸ್ಬಿಡ್ತೀವಿ ಅಂತ ಅನ್ಸುತ್ತಾ? ಹೇಳ್ತೀನಿ ಅಂತ ಮಾಡ್ಬಿಡು ಮರೆ. ಇದೆತ್ತು ಫಸ್ಟ್ ಇದೆತ್ತಲ್ ಮಾಡು. ಅಷ್ಟ್ರ ಕುಂಕುಮ ಯಾರು ಕೆಳಗೆ ತಗೊಂಡಿರೋದು? ಯಾಕೆ ತಕೊಂಡ್ಮೇಲೆ ಎತ್ಬಿಡ್ಬೇಕು ತಾನೆ. ಯಾವಾಗ ತಗೊಂಡಿದ್ದೆ ನೀನು? ಹಾಂ ಹೇಳಮಂತ ಹೇಳು ಬಾ. ಕೇಳಿಸಿದ್ದೆ ಹೇಳಲ್ಲ, ಕೇಳಿಸುತ್ತ ಕಣಿಗೆ ಹೇಳವಾ ಬಾ. ಮಮ್ಮಿ 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 ನನ್ನ ಮುದ್ದು ಮಮ್ಮಿ, ಔಷಧ ಕೊಡುವೆ ನಾನು, ಬರದೆ ಹೋದರೆ ನೀನು, ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡುವೆ ನಾನು. ಮಮ್ಮಿ 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 ನನ್ನ ಮುದ್ದು ಮಮ್ಮಿ, ಬರದೆ ಹೋದರೆ ನೀನು. ಸ್ವಲ್ಪ ಹಾಂ ಮರ್ಸ್ಬಿಟ್ಯಾ? ಇಷ್ಟ್ಯಾ ಗೈಸ್? ಮಮ್ಮಿ ಮಮ್ಮಿ ಇದು ಯಾವ ಸಾಂಗ್ ಇದು? ಇದು ಯಾವ ಫಿಲಮಲ್ಲಿ ನೋಡೇ ಇಲ್ವಲ್ಲ ನಾನು? ರಾಜ್ಕುಮಾರ್ದು. ಅವ ಇಂಗ್ಲೀಷಲ್ಲಿ ಮಾತಾಡು ನೋಡಿ, ಹೆಂಗೆ ಮಾತಾಡಿದೆ ಅಂತ ನೋಡ್ತೀನಿ. ಯುವರ್ ನನಗೆ ಇಂಗ್ಲೀಷ್ ಬರೋದ. ಯುವರ್ ಮದರ್ ನೇಮ್, ಯುವರ್ ಮದರ್ ನೇಮ್. ನಿನ್ನ ಹೆಸರೇನ ಅಂತ? ನಿನ್ನ ಹೆಸರೇನು ಅಂತಲ್ಲ, ಯುವರ್ ಮದರ್ ನೇಮ್. ಮದರ್ ನೇಮ್ ಹಾಂ, ಮದರ್ ನೇಮ್ ಅಂದರೆ ನಿಮ್ಮ ತಾಯಿ ಹೆಸರು ಅಂತ. ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಯುವರ್ ಫಾದರ್ ನೇಮ್? ಡ್ಯಾಡಿ. ಡ್ಯಾಡಿ ಸಿದ್ಧಾಚಾರಿ. ಡ್ಯಾಡಿ ಸಿದ್ಧಾಚಾರ್ಯ. ಇದು ಯುವರ್ ಆಲ್ ಸಿಸ್ಟರ್ ನೇಮ್? ಸಿಸ್ಟರ್ ಅಂದ್ರೆ ಮಗಳು ಸನ್. ಯುವರ್ ಸನ್ ನೇಮ್? ಮಗಳು ನೇಮ್, ಸನ್ ನೇಮ್ ಪಲ್ಲವಿ. ಸಿಸ್ಟರ್? ಯುವರ್ ಆಲ್ ಸಿಸ್ಟರ್ ನೇಮ್? ಸಿಸ್ಟರ್ ಅಂದ್ರೆ ಸಿಸ್ಟರ್ ಅಂದ್ರೆ ಅಕ್ಕ ತಂಗಿರು. ಅದು ನೋಡು. ಸಿಸ್ಟರ್ ನೇಮ್?
ಸಿಸ್ಟರ್ ನೇಮ್ ಟೆಲ್ ಮೀ. ಗೊತ್ತಿಲ್ಲ. ಗೊತ್ತಿಲ್ಲ? ನಿಮ್ಮ ಅಕ್ಕ ತಂಗಿರ ಹೆಸರು ಗೊತ್ತಿಲ್ಲ ನಿಂಗ? ಸಿದ್ದಾಮಣಿ. ಸಿದ್ದಾಮಣಿ. ಓಕೆ ನೆಕ್ಸ್ಟ್. ಮೀನಿ. ಓಕೆ ನೆಕ್ಸ್ಟ್. ಪದ್ದಿ. ಓಕೆ ನೆಕ್ಸ್ಟ್. ನಾನು. ನಿನ್ನ ಹೆಸರೇನಾ? ನಿಂಗಮ್ಮ. ನಿಂಗಮ್ಮ. ಓಕೆ ನೆಕ್ಸ್ಟ್. ನೆಕ್ಸ್ಟ್ ಸಾಕಿ. ನೆಕ್ಸ್ಟ್ ಕುಮಾರಿ. ಸಾಕಮ್ಮ ಕುಮಾರಿ. ಸಾಕಮ್ಮ ಬೇರೆ, ಕುಮಾರಿ ಬೇರೆ. ಓಕೆ ಓಕೆ ಓಕೆ. ಯುವರ್ ಬ್ರದರ್? ಬ್ರದರ್ ಅಂದ್ರೆ ಅಣ್ಣ ತಮ್ಮದಿರು? ಅಣ್ಣ ತಮ್ಮದು ಇಲ್ಲ. ಇಲ್ಲ, ಎಲ್ಲ ಬರೀ ಹೆಣ್ಮಕ್ಳೆ 6 ಜನನೇ. ಇವ್ರು 6 ಜನ ಅಕ್ಕ ತಂಗಿ ಹೆಸರು. ನಮ್ಮ ತಾಯಿನೂ ಸೇರಿ. ಅಮ್ಮ ನಾನು ಬೆಕ್ಕು ಅಂಕ ಹೆಂಗ್ ಬತ್ತೈತೆ ನೋಡಿ ಗೈಸ್. ಬೆಕ್ಕು. ಜನ್ಮ ಜೋಡಿ ಹೇಳ್ತೀನಿ. ಜನ್ಮ ಜೋಡಿ ಸಂಗ ಹೇಳ ಮುಂದ. ಜನ್ಮದ ಜೋಡಿ ನೀನು ಕನಕ ಕನಕ. ಅಷ್ಟೇ ಹೇಳ್ತೀನಿ. ಹೇಳ್ತಿರ್ಬೇಕು ವಟ 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 ಪಟ 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 ಪಟ್ನ. ನೀ ಜ್ಞಾನ ಹೇಳ್ರ. ಇದು ಹೇಳ್ತೀನಿ. ಯಾವ್ದಾ? ಊಟ ಒಂಚೂರು ಊಟ ಮಾಡಿ ಸುಸ್ತಾಯ್ತ. ಊಟ ಮಾಡಿದಕ್ಕೆ ಸುಸ್ತಾದ್ದ? ಊಟ ಮಾಡಿದ್ರೆ ಸುಸ್ತು ಆಯ್ತಾ? ನೀನೇನು ಊಟ ಮಾಡಿದ್ರೆ ಸುಸ್ತು ಅಂತ? ಮಣಿ ಮಣಿ ಮಣಿಗೊಂದು ದಾರ ಕೊಯ್ ಕೊಯ್ ಜೊತೆಯಲ್ಲಿ ನಿನ್ನಂತೆ ದಾರ ಜೊತೆಯಲ್ಲಿ ಸೇರಿ ಏನು ಏನು? ಮಣ್ಣಿ 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 ಮಣಿಗೊಂದು ದಾರ ದಾರ ಮೇಲೆ ಟಾಯ್ 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 ಟಾಯ್. ಮಣಿ ಜೊತೆ ನನಗೂ ಗೊತ್ತಿಲ್ಲ. ಕನಕ 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 ನಿನ್ನ ಹೆಸರು ಒಂದು ಹೂವಿನ ಹೆಸರಾಗಿ ಸೇರ್ಕೊಂಡೈತಿ ಅಂತ ಎಳೆ ಮಣಿ ಟೊಂಟೊಣ ಟೊಣ. ಇದು ಯಾವ ಯಾವ ಹೂವು ಯಾವ ಕನಕಾಂಬರದು ಕನಕ 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 ಅಂತ ಎಳೆ ಮಣಿ ನಿನ್ನ ಹೆಸರು ಒಂದು ಹೇಳಪ್ಪಲ್ಲ ಬಿಡು. ಅಯ್ಯೋ ಲಿರಿಕ್ಸ್ ಎತ್ತೆತ್ತಾಗ ಹೊಂಟೋಯ್ತಿದ್ದವ. ಎಲ್ಲೆಲ್ಲಿಂದಾನೆ ಹೋಗಿ ಎಲ್ಲೆಲ್ಲ ಬತ್ತಿಲ್ಲ. ನಿದ್ರೆ ಮಾಡ್ಬೇಕು. ಗಾಯ್ಸ್ ಇವಾಗ ಎಲ್ಲ ಮನಿ ಕಳೋ ಟೈಮ್ ಬಂದಾಗಿದೆ. ನಮ್ಮಪ್ಪ ನೋಡಿ ಮೊದ್ಲಿಗೆನ ಉಲ್ಟಾ ಹಾಸ್ಬಿಟ್ಟವ್ರೆ. ಕರೆಕ್ಟಾಗಿ ಹಾಸ್ಕೊಂಡು ಮನೆಗೆ ಹೋಗೋ. ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬೈ ಬೈ ಟಾಟಾ ಗೈಸ್, ಮತ್ತು ಗುಡ್ ನೈಟ್.